ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಸಂಘಟನಾ ಛತ್ರ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಯಾರು ಧೀಮಂತ ನಾಯಕ ಯಾರು ಸಿದ್ದರಾಮಯ್ಯನವರು. ಬಂದ 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 ನೋಡು ಡಿ.ಕೆ. ಸಾಹೇಬ. ಕಾಂಗ್ರೆಸ್ನಲ್ಲಿ ಗರ್ಭಗುಡಿ ದೇವರು ಅಂತಂದ್ರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ನರಗಳ ದೌರ್ಬಲ್ಯ ಇದ್ದಂಗೆ ಕಾಣುತ್ತೆ. ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದ್ರೆ ಹೈಕಮಾಂಡ್ನ ಒಲವಿರೋದು ಡಿ.ಕೆ. ಶಿವಕುಮಾರ್ಗೆ ಅನ್ನುವಂಥದ್ದು. ರಾಜಕಾರಣಕ್ಕೆ ಎಮೋಷನ್ ಇರ್ಕೂಡುದು. ನೀನು ನೀನೇ ಇಲ್ಲಿ ನಾನು ನಾನೇ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಕುರ್ಚಿ ಕಿತ್ತಾಟ, ಮದಗಜಗಳ ಕಾದಾಟ, ಏನು ಬೇಕಾದರೂ ಕರೀರಿ. ಇವರಿಬ್ಬರು ನಾಯಕರು. ಒಂದು ಕಡೆ ಯಾರು ಸಂಘಟನಾ ಛತ್ರ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಯಾರು ಧೀಮಂತ ನಾಯಕ ಯಾರು ಸಿದ್ದರಾಮಯ್ಯನವರು. ಇವರಿಬ್ಬರ ಮಧ್ಯದ ಹಗ್ಗ ಜಗ್ಗಾಟ ಯಾವ ಹಂತಕ್ಕೆ ಹೋಗಿ ಮುಟ್ಬಿಡುತ್ತಪ್ಪ ಅಂತ ಹೇಳಿ ಎಲ್ಲ ಚರ್ಚೆಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಯಾಕೋ ಸೈಲೆಂಟ್ ಆಗಿರೋ ಥರ ಕಾಣ್ತಾ ಇದೆ. ಹಿಂದೇಟ್ ಹಾಕಿದಾರಾ ಅಥವಾ ಶಸ್ತ್ರತ್ಯಾಗ ಅನ್ನುವ ಮಾತನ್ನು ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಈ ಸುರೇಶ್ ಆವಾಗ ಬಂದು ಅವರಣ್ಣ ಯಾವ ರೀತಿ ನಡೆ ಇರುತ್ತೆ ಅವ್ರ ಅಣ್ಣನವ್ರದ್ದು ಅನ್ನೋದನ್ನು ಇವ್ರು ನುಡಿದು ಹೋಗ್ತಿದ್ರು. ಈಗ ಮೊನ್ನೆ ಮತ್ತೆ ಆ ಥರದ್ದು ಹೇಳಿದ್ದಾರೆ. ಹಾಗಾದ್ರೆ ನಿಜವಾಗಿಯೂ ಏನಾಗ್ತಿದೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ? ಈ 18 ಜನ ಶಾಸಕರು ಡಿನ್ನರ್ ಮೀಟಿಂಗ್ ಸೇರಿ ಏನೋ ಒಂದು ಮೆಸೇಜ್ ಕೊಡೋಣ ಅಂತ ಹೋಗಿರೋದೇನಾದರೂ ಉಲ್ಟಾ ಹೊಡಿತಾ ಡಿ.ಕೆ. ಶಿವಕುಮಾರ್ಗೆ? ಈ ಎಲ್ಲ ವಿಚಾರಗಳ ಬಗ್ಗೆ ರಾಜಕೀಯ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್, ಈಗ ಸಡನ್ ಆಗಿ ಶಸ್ತ್ರತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಯಾರು ಡಿ.ಕೆ. ಸುರೇಶ್. ಕದನ ವಿರಾಮನ ಇದು ಏನಿದು? ಒಂದು ರೀತಿಯಲ್ಲಿ ಇದು ಮಧ್ಯಂತರ ಇರಬಹುದು. ಸಿನಿಮಾದಲ್ಲಿ ಇಂಟರ್ವಲ್ ಬರುತ್ತೆ, ಇಂಟರ್ವಲ್ ಇರಬಹುದು ಅಥವಾ ಕದನ ವಿರಾಮನೂ ಇರಬಹುದು. ಸೊ ಅದು ಮಧ್ಯಂತರ ವಿರಾಮ ಆದ್ರೂ ಮತ್ತೆ ಕಂಟಿನ್ಯೂ ಆಗುತ್ತೆ. ಯುದ್ಧ ವಿರಾಮ ಆದ್ರೂ ಯುದ್ಧ ಪ್ರಾರಂಭ ಆಗ್ಬೋದು. ಸೊ ಅದ್ರ ಈ ಸ್ಥಿತಿ ಯಾಕೆ ಬಂತು, ಏನಾಗಿದೆ? ಸೊ ಇಬ್ಬರು ನಾಯಕರು ಎಷ್ಟು ಕುಸ್ತಿ ಆಡ್ಬೇಕು ಆಡಿ ಸುಸ್ತಾದ್ರ ಅಥವಾ ಹೈಕಮಾಂಡ್ ಅಂಪೈರ್ ಅವರೇ ತಾನೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ರಪ್ಪ ಅಂತ ಕೊಡಿಸ್ತಾರ, ರೆಸ್ಟ್ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ ಅಂತ. ಯಾಕೆಂದ್ರೆ ಅದೇ ನನ್ಗನ್ಸೋ ಅಂತದ್ದು. ತಕ್ಷಣ ಬದಲಾವಣೆ ಮಾಡುವುದಕ್ಕೆ ಕಾಲ ಪಕ್ವವಾಗಿಲ್ಲ ಅನ್ನೋದು ಹೈಕಮಾಂಡ್ ತೀರ್ಮಾನ ಆಗಿದ್ರೆ ಆಗ ಇಬ್ಬರಿಗೂ ಹೇಳಿರ್ತಾರೆ ಸುಮ್ಮನಿರಪ್ಪ ಸದ್ಯಕ್ಕೆ. ನಾವ್ ಇಡೀ ವಾತಾವರಣ ನೋಡೋಣ. ಡಿ.ಕೆ. ಶಿವಕುಮಾರ್ ಏನು ತಲುಪಿಸ್ಬೇಕೋ ಅದು ತಲುಪಿಸಿ ಆಗಿದೆ ಅಲ್ವಾ? ಅದೇ ರೀತಿ ಸಿದ್ದರಾಮಯ್ಯ ಏನ್ ತಲುಪಿಸ್ಬೇಕೋ ತಲುಪಿಸಿ ಆಗಿದೆ. ಅಲ್ಲ ಅಂದ್ರೆ ಬೇರೆ ಅರ್ಥ ಆಗ್ಬಿಡುತ್ತದು. ಏನ್ ಅದನ್ನ ಹೇಳ್ತೇನೆ. ತಲುಪಿಸಿ ಅದು ಇರಬಹುದು, ಇದು ಇರಬಹುದು. ಅದು ಯಾವುದು ಇದು ಯಾವುದು, ಅದು ಇದು ಎರಡು ಇರಬಹುದು. ಇದು ಅದು ಆಗಿರಬಹುದು, ಅದು ಇದಾಗಿರಬಹುದು. ಸೊ ಅದಾದ ಮೇಲೆ ಈಗ ಹೈಕಮಾಂಡ್ ತಕ್ಷಣ ತೀರ್ಮಾನ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ, ಉಮೇದಿಯಲ್ಲ ಸ್ಥಿತಿಯಲ್ಲೂ ಇಲ್ಲ. ರಾಜಕೀಯ ಕಾರಣವೇ ಒಂದು 5 ರಾಜ್ಯಗಳ ಚುನಾವಣೆಯ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಇದೆ. ಸೊ ಅದು ಈ ಹಂತದಲ್ಲಿ ಚುನಾವಣಾ ಹೊಸ್ತಿಲಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಬಹಳ ಮುಖ್ಯವಾದ ತೀರ್ಮಾನವನ್ನು ಯಾವ ಪಕ್ಷ ತಗೊಳ್ಳಲ್ಲ. ಹೌದು, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಆನ್ ಇಲೆಕ್ಷನ್. ಅಲ್ಟಿಮೇಟ್ಲಿ ವಾಟ್ ಇಸ್ ಪಾಲಿಟಿಕ್ಸ್? ಯು ವಿಲ್ ಹ್ಯಾವ್ ಟು ಗೋ ಅಂಡ್ ವಿನ್ ದ ಇಲೆಕ್ಷನ್. ಗೆಲುವೇ ಮಾನದಂಡ, ಬೇರೆ ಗೆಲುವೇ ಮಾನದಂಡ, ಇನ್ನೆಂಥದ್ದು ಇಲ್ಲ. ಸೊ ಅದರಿಂದ ಆ ಕಾರಣಕ್ಕಾಗಿ ಸ್ವಲ್ಪ ಹೊತ್ತು ಇರಿ ಅಂತ ಅನ್ಬೋದು. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಏನೋ ದಿಡ್ಡಿ ಬಾಗ್ಲು ಮುಚ್ಚಿದ್ರು ಅನ್ನೋ ತರ ಈ ಹೈಕಮಾಂಡ್ ಇಷ್ಟು ನಿದ್ದೆ ಮಾಡ್ತಾ ಇತ್ತ. ಇಷ್ಟೆಲ್ಲ ಒಬ್ರಿಗೊಬ್ರು ಕೆಸರೆರ್ಚಿಕೊಂಡು, ಒಬ್ರು ಮುಖಕ್ಕೊಬ್ರು ಮಸಿ ಬಳಸ್ಕೊಂಡು, ಇಷ್ಟೆಲ್ಲ ಏನೇನ್ ಡ್ಯಾಮೇಜ್ ಮಾಡ್ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆಲ್ಲ ಮಾಡಿ ಈಗ ಸೈಲೆಂಟ್ ಆಗ್ಬಿಡ್ತೀವಿ ಹೈಕಮಾಂಡ್ ಹೇಳ್ತಾ ಅಂತಾರೆ. ಒಂದು ಮೂಲಭೂತವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದ್ ರೀತಿ ನರಗಳ ದೌರ್ಬಲ್ಯ ಇದ್ದಂಗೆ ಕಾಣುತ್ತೆ ಮೊದಲಿಂದ. ಸೊ ಈ ಕಾಲದಲ್ಲಿ ಘಟ್ಟದಲ್ಲಿ ಅದಕ್ಕೊಂದು ದೌರ್ಬಲ್ಯ ಇದೆ. ಅದು ಯಾವ ಔಷಧ ತಗೊಂಡ್ರು ಅದು ಗುಣ ಲಕ್ಷಣಗಳು ಕೂಡ ಇಲ್ಲ. ಯಾಕೆ ಅಂತ ಅಂದ್ರೆ ಯಾವುದೇ ಕೇಂದ್ರ ನಾಯಕತ್ವ ಇರಲಿ ಸರ್, ನೀವು ಇಲೆಕ್ಷನ್ ಗೆಲ್ತಾ ಹೋದ್ರೆ ನಿಮ್ಗೆ ಶಕ್ತಿ ಬರುತ್ತೆ. ಯಾವಾಗ ಇಲೆಕ್ಷನ್ ಸೋಲ್ತಾ ಹೋಗ್ತೀರಿ, ಒಂದಾದ್ಮೇಲೂ ರಾಜ್ಯ ದುರ್ಬಲವಾಗ್ತಾ ಹೋಗುತ್ತೆ. ಈಗ ಇಡೀ ಇಂಡಿಯಾ ಅನ್ನುವ ಈ ದೇಶದಲ್ಲಿ ನೀವು 3 ರಾಜ್ಯಗಳಲ್ಲಿದ್ದೀರಿ.
ಅದರಲ್ಲಿ ಒಂದೇ ದೊಡ್ಡ ರಾಜ್ಯ ಅಂದ್ರೆ ಕರ್ನಾಟಕ, ನೆಕ್ಸ್ಟ್ ತೆಲಂಗಾಣ. ತೆಲಂಗಾಣ. ಇಂಥ ಸಿಚುವೇಶನ್ ನಲ್ಲಿ ಈ ರಾಜ್ಯವನ್ನು ಕಳೆದುಕೊಳ್ಳೋ ಭಯ ಇದ್ದೇ ಇರುತ್ತೆ. ಆದ್ರಿಂದ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಇರಬಹುದು. ಫಸ್ಟ್ ಅಲ್ಲ, ನನ್ಗೇನಂದ್ರೆ ಇಷ್ಟು ಟೈಮ್ ಯಾಕೆ ಮಾಡಿದ್, ಇಷ್ಟ ಯಾಕೆ ಅಂದ್ರೆ ಮತ್ತೊಂದು ಆಂಗಲ್ ನಲ್ಲಿ ನಾನು ನಿಮ್ಗೆ ಕೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು AICC ಅಧ್ಯಕ್ಷರಾಗಿದ್ದಾರೆ. ಇದು ಖರ್ಗೆ ವೈಫಲ್ಯ ಅವರು ಕೂಡ ಅಲ್ವಾ ಸರ್? ಇದು ಇಡೀ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಇಲ್ಲಿ ನೋಡಲ್ವಾ ಅಲ್ವಾ? ಅಂದ್ರೆ ನೀವು ಖರ್ಗೆ ಪಾಪ ಅವ್ರಿಗೆ ತೀರ್ಮಾನ ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಗಿ ತೀರ್ಮಾನ ಅಲ್ಲ, ಅವ್ರ ರಾಜ್ಯದ ಸಮಸ್ಯೆನೇ ಅವ್ರಿಗೆ ಅಲ್ಲಲ್ಲ, ಆ ಬಗೆಹರಿಸುವ ಅಧಿಕಾರ ಅವ್ರಿಗೆ ಇದೆಯೋ ಇಲ್ಲೋ ಅನ್ನೋದು ಯಾರಿಗೆ ಗೊತ್ತು? ಆ ಅಧಿಕಾರ ನೆಹರು ಕುಟುಂಬದಲ್ಲಿ ಇರಲ್ಲ ಅಲ್ವಾ? ಸೊ ಕಾಂಗ್ರೆಸ್ ನಲ್ಲಿ ಹಂಗೇನೆ, ನೆಹರು ಕುಟುಂಬ ವಿಲ್ ನಾಟ್ ಟೇಕ್ ಎ ಡಿಸಿಷನ್. ಇವರು ಅಂತ ಉತ್ಸವ ಮೂರ್ತಿಗಳ ಟೈಪ್ ಇರ್ತಾರೆ. ಯಾಕಂದ್ರೆ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಬಂದ್ರೆ ಗೊತ್ತಿಲ್ಲ ನಿಮ್ಗೆ, ಗರ್ಭಗುಡಿಯಲ್ಲಿರುವ ದೇವ್ರು ಬೇರೆ, ಉತ್ಸವ ಮೂರ್ತಿ ಬೇರೆ. ಗರ್ಭಗುಡಿಯಲ್ಲಿ ಪೂಜೆ ಮಂಗಳಾರತಿ ನಡೀತಾ ಇರುತ್ತೆ. ಜಾತ್ರೆ ದಿನ ಮಾತ್ರ ಉತ್ಸವ ಮೂರ್ತಿ ಹೊರಗಡೆ ತರ್ತಾರೆ, ರಥದ ಮಾಲೆ ಇಟ್ಬಿಡ್ತಾರೆ, ರಥ ಹೋಗ್ತಿರುತ್ತೆ. ಆ ದೇವ್ರಿಗೆ ಏನು ಶಕ್ತಿ ಇರಲ್ಲ, ಶಕ್ತಿ ಇರೋದು ಗರ್ಭಗುಡಿ ದೇವರಿಗೆ. ಇಲ್ಲಿ ಕಾಂಗ್ರೆಸ್ ನಲ್ಲಿ ಗರ್ಭಗುಡಿ ದೇವರು ಅಂತಂದ್ರೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಅಲ್ವಾ? ಸೊ ಇವರು ಉತ್ಸವ ಮೂರ್ತಿ. ಆದ್ರಿಂದ ಪಾಪ ಉತ್ಸವ ಮೂರ್ತಿಯನ್ನು ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಅಧಿಕಾರ ಇದೆ, ಅವ್ರ ಮಾತನ್ನ ರಾಹುಲ್ ಗಾಂಧಿ ವಿಚಾರದಲ್ಲಿ ಕೇಳ್ತಾರ ಇಲ್ವಾ ಅನ್ನೋದು ಬಿಗ್ ಕ್ವೆಶ್ಚನ್. ಆದ್ರೆ ಒಂದು DK ಶಿವಕುಮಾರ್ ಅವರು ಇಡೀ ಅವರ ಪ್ರಯತ್ನ ಇದೆಯಲ್ಲ, ಅದು ಫಲ ನೀಡ್ತಾ ಇಲ್ಲ. ಯಾಕೆ ಅನ್ನೋದು ಬಹಳ ಒಂದು ಬಂದ್ಬಿಡ್ತೀನಿ. ಈಗ ಪ್ರಶ್ನೆ ಏನಂದ್ರೆ, ಒಳ್ಳೆ ಪಾಯಿಂಟಿಗೆ ಬಂದ್ರಿ ನೀವು. DK ಶಿವಕುಮಾರ್ ಏನೇನು ತಂತ್ರ ಹೂಡಿದ್ರು ಕೂಡ ಅದನ್ನ ಸಿದ್ದರಾಮಯ್ಯನವರು ಯಾವುದೂ ಲೆಕ್ಕಕ್ಕಿಲ್ಲ ಅನ್ನೋ ಹತ್ರ ಹೊಡೆದಾಕೊಂಡ್ ಬಂದಿದ್ದಾರೆ. ಇಲ್ಲಿವರೆಗೂ ಬಂದಿದ್ದಾರೆ. ಯಾರು ಹೊಸ ಶಾಸಕರನ್ನ ಮಂತ್ರಿ ಮಾಡೋ ವಿಚಾರದಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಿಂದ, ಕೊಟ್ಟ ಮಾತಿನಿಂದ ನಡೆದುಕೊಳ್ಳಬೇಕು ವಿಚಾರದಿಂದ ಹಿಡಿದು ಹೊಡೆದಾಕೊಂಡ್. ಈಗ ಮತ್ತೆ ಎಕ್ಸ್ಕ್ಲೂಸಿವ್ ಏನಪ್ಪಾ ಅಂದ್ರೆ, ಮೊನ್ನೆ ಇವ್ರು 18 ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಫೋಟೋ ತಗೊಂಡು ಫೋಟೋ ವೈರಲ್ ಆಯ್ತು. ಇಲ್ಲ DK ಬಣ ಹಂಗಿಂಗಂತ ಮಾಧ್ಯಮಗಳಲ್ಲಿ ವರದಿ ಆಯ್ತು. ಏನೋ ಮೆಸೇಜ್ ಕೊಡ್ಲಿಕ್ಕೆ ಹೋಗಿದ್ರು DK ಶಿವಕುಮಾರ್, ನನ್ನ ಹತ್ರ ಅಷ್ಟು ಶಾಸಕರಿದ್ದಾರೆ, ಹಂಗೆ ಮಾಡ್ತೀನಿ ನಿಮ್ಮ. ಆದರೆ ಸಿದ್ದರಾಮಯ್ಯನವ್ರು ಎಷ್ಟು ಕ್ಲೀನ್ ಆಗೋದು ನೋಡ್ದಾಕಿದ್ರೆ ಅಂದ್ರೆ, ಇರೋದು ಬರೀ 18 ಜನ ಅಂತ ಹೈಕಮಾಂಡ್ಗೆ ಹೇಳ್ಬಿಟ್ರು. ಅಲ್ಲ, ಅದು ನೋಡಿ, 18 ಜನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ, ಸುಮ್ಮನೆ ಇರಿ ನೀವು ಅಂತ. ರಾಜಕಾರಣದಲ್ಲಿ ತಂತ್ರಗಾರಿಕೆ ಮತ್ತು ಹುಂಬತನದ ನಡುವೆ ಮಹಾನ್ ಸಂಘರ್ಷ ನಡೀತಾ ಇರುತ್ತೆ ಆಲ್ವೇಸ್. ನೀವು ತಂತ್ರಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು, ಹುಂಬತನದಲ್ಲಿ ಅಲ್ಲ. ರಾಜಕಾರಣಕ್ಕೆ ಎಮೋಷನ್ ಇರ್ಕೂಡುದು. ರಾಜಕಾರಣ ಎಮೋಷನ್ ಮೇಲೆ ನಡೆಯಲ್ಲ, ಪರ್ಸನಲ್ ಸಂಬಂಧಗಳ ಎಮೋಷನ್ ಮೇಲೆ ನಡೀತದೆ. ಸೊ ಇಲ್ಲಿ ಆದದ್ದೇನು, DK ಶಿವಕುಮಾರ್ ಈಗ ನೀವು ಬಹಳ ಇದನ್ನ ಪ್ರಸ್ತಾಪ ಮಾಡಿದ್ರಿ. ಅವರು ಶಾಸಕರ ಬೆಂಬಲ ಹೈಕಮಾಂಡ್ಗೆ ಇಷ್ಟಿದೆ ಅಂತ ತಲುಪಿಸ್ಬೇಕು ಅಂತಾದ್ರೆ ಅಟ್ಲೀಸ್ಟ್ ಒಂದು 60-70 ಜನ ಅವ್ರ ಜೊತೆ ಇದ್ದಾರೆ ಅನ್ನೋದು ಪ್ರೂವ್ ಆಗ್ಬೇಕು, ಬಿಂಬಿಸ್ಬೇಕು. ಈಗ ನೀವು 18 ಜನರ ಚಿತ್ರ ತೋರಿಸ್ಬಿಟ್ಟು ಫೋಟೋ 40 ಜನ ಇದ್ದಾರೆ ನಂಬವ್ರು ಯಾರು? ಅದ್ರ ಜೊತೆಗೆ 18 ಜನ ಗಾನ್ ಕೇಸ್. ಹೌದು, 140 ಸ್ಥಾನ ಇರುವಂತ ಬಹುಮತ ಇರುವಂತ ಇದರಲ್ಲಿ 18 ಜನ ಲೆಕ್ಕಕ್ಕೆ ಬರಲಿಲ್ಲ. ಮತ್ತದ್ರ ಜೊತೆಗೆ ಅವರ ಮೊದಲಿಂದ ಅವರ ಸ್ಟ್ರಾಟಜಿ ನೋಡಿ, ಒಂದು ಅವ್ರ ಮುಖ್ಯಮಂತ್ರಿ ಸ್ಥಾನ ಕೇಳೋದು ತಪ್ಪಲ್ಲ. ಎವ್ರಿ ಪೊಲಿಟಿಷಿಯನ್ ಹ್ಯಾಸ್ ಎ ರೈಟ್ ಟು ಆಸ್ಕ್. ಹೌದು, ಈಸ್ ಕಾಂಟ್ರಿಬ್ಯೂಷನ್ ಟು ದ ಕಾಂಗ್ರೆಸ್ ಪಾರ್ಟಿ, ಐ ಅಗ್ರಿ. ಹೌದು, ಏನ್ ಪ್ರಶ್ನೆನೇ ಇಲ್ಲ ಅದ್ರಲ್ಲಿ. ಆದ್ರೆ ಅವರು ಮಾಡ್ತಾ ಬಂದಿದ್ದೇನು ಅಂದ್ರೆ, ಅವರ ಸ್ಟ್ರಾಟಜಿಯಲ್ಲಿ ಎಲ್ಲಿ ವಿಫಲರಾದರು ಅವರು ಅಂದ್ರೆ, ಮೊದಲನೇದಾಗಿ ಸಾಫ್ಟ್ ಹಿಂದುತ್ವದ ದಾರಿ. ಹಂಗಲ್ಲ ಭಟ್ರೆ, ಈಗ DK ಶಿವಕುಮಾರ್ ಎಡವಿದ್ದು ಎಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಅಂದರೆ, ಮೊದಲಿಂದ ಒಂದು ಮಾತಿತ್ತು, ನಿಮಗೂ ಗೊತ್ತಿರುತ್ತೆ. ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದ್ದರೆ ಹೈಕಮಾಂಡ್ನ ಒಲವಿರೋದು DK ಶಿವಕುಮಾರ್ಗೆ ಅನ್ನುವಂಥದ್ದು. ಓಕೆ, DK ಶಿವಕುಮಾರ್ ಏನು ಅಂದ್ಕೊಂಡಿದ್ರು ಅಂದರೆ, ಹೈಕಮಾಂಡ್ನವರು ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ಟು ನಾನು ಕೂಡಿಸ್ತಾರೆ ಅನ್ನೋ ಥರ ಅಂದ್ಕೊಂಡಿದ್ರು. ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯನವರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಅನ್ನೋ ಥರದ್ದು ಮೈಂಡ್ ಸೆಟ್ಟಲ್ಲಿ ಇದ್ರು DK ಶಿವಕುಮಾರ್. ಬಟ್ ಅದು ಹಂಗೆ ಆಗ್ತಾ ಇಲ್ಲ. ಈಗ ಅದಂಗೆ ಆಗ್ತಾ ಇಲ್ಲ. ಅದೇನು ಅಂದ್ರೆ, ಒಂದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಮೋಷನ್ ಮೇಲೆ, ಭಾವನೆಗಳ ಮೇಲೆ ತೀರ್ಮಾನ ತಗೊಳಕ್ ಸಾಧ್ಯನೂ ಇಲ್ಲ. ವಾಸ್ತವಿಕ ಆಧಾರದ ಮೇಲೆ ತಗೋತಾರೆ. ಒಂದು ಹೊಸ ನಾಯಕತ್ವ ಇದೆಯಲ್ಲ, ಸೋನಿಯಾ ಗಾಂಧಿ ಅವರಿಗೆ ವಯಸ್ಸಾಗಿದೆ, ರಾಹುಲ್ ಗಾಂಧಿ ಅವರ ಮನಸ್ಥಿತಿ ಮತ್ತು ಪೊಲಿಟಿಕಲ್ ಎಕ್ಸ್ಪಿರಿಮೆಂಟ್ ಅದು ವಿಭಿನ್ನವಾಗಿದೆ. ಸೋನಿಯಾ ಗಾಂಧಿ ಅವರ ಪೊಲಿಟಿಕಲ್ ಎಕ್ಸ್ಪಿರಿಮೆಂಟ್ ಬೇರೆ ಆಗಿತ್ತು, ಅದು ರಾಜಕೀಯದ ಪ್ರಯೋಗ ಕಂಡ್ರಿ. ಸೊ ಇವರ ಪ್ರಯೋಗದಲ್ಲಿ DK ಶಿವಕುಮಾರ್ ಎಲ್ಲಿ ಸೂಟ್ ಆಗ್ತಾರೆ? ಅವರ ಇಡೀ ಈ ಸಾಫ್ಟ್ ಹಿಂದುತ್ವ ಬಿಜೆಪಿ ನಾಯಕರ ಜೊತೆ ಕಾಣಿಸಿಕೊಂಡಿದ್ದು ಇದು ರಾಹುಲ್ ಗಾಂಧಿ ಅವ್ರನ್ನ ದೂರ ಮಾಡುವ ಪ್ರಕ್ರಿಯೆಗಳಾಗ್ತವೆ. ಸೊ ಅದನ್ನ ಅವರು ಅಡಾಪ್ಟ್ ಮಾಡಿದ ಬದಲು, ಎರಡನೇದು ಇದು ಅಡಾಪ್ಟ್ ಮಾಡಿದ ಮೇಲೆ ಅವರು ಕನಿಷ್ಠ ಸೀನಿಯರ್ ಯಾರೋ ಮಂತ್ರಿಗಳ ಲೆವೆಲ್ ಅಲ್ಲಿ ಇರುವವರನ್ನ ತಮ್ಮ ಬೆಂಬಲಿಗರಾಯಿಟ್ಟು ಹೊರಗಡೆ ಬಿಡಬೇಕಿತ್ತು.
ಅದು ಬಿಟ್ಬಿಟ್ಟು ಸಣ್ಣ ಪುಟ್ಟದು ಫಸ್ಟ್ ಟೈಮ್ ಗೆದ್ದವರು, ಬೋರ್ಡ್ ಇಲ್ಲ, ಏನೂ ಇಲ್ಲ. ಸೊ ಆ ರೀತಿ ಸ್ಥಿತಿಯಲ್ಲಿ ಅಂಥವ್ರನ್ನ ಯಾರನ್ನೋ ನೀವು ಸಣ್ಣ ಪುಟ್ಟವ್ರನ್ನ ಇಟ್ಬಿಟ್ಟು ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡಿಸೋ ಮೂಲಕ ಅಪ್ರಬುದ್ಧ ನಡೆಯೋದು ಅಂತ. ಅಪ್ರಬುದ್ಧ ನಡೆ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಘನತೆ ಮತ್ತು ಗಾಂಭೀರ್ಯ ಇದೆಯಲ್ಲ, ಅದಕ್ಕೆ ಸರಿಯಾದುದಲ್ಲ. ಯಾರು ದೊಡ್ಡ ನಾಯಕರು ಇಡಿಸಿ ಫೈನ್. ನೀವು ಭಿನ್ನಮತೀಯ ಚಟುವಟಿಕೆ ಮಾಡಿಸದಿದ್ರೆ ಯಾರ ಹತ್ರ ಮಾಡಿಸ್ತೀರಿ ಅನ್ನೋದು ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಆಗಿದೆ. ಸೊ ಅವ್ರು ಅದನ್ನ ಮಾಡಲೇ ಇಲ್ಲ. ಸೆಕೆಂಡ್ ಫೇಲ್ಯೂರ್. ಫಸ್ಟು ಸಾಫ್ಟ್ ಹಿಂದುತ್ವ ವಾಸ್ ಎ ಫೇಲ್ಯೂರ್. ಸೆಕೆಂಡ್ ಯಾರು ಮುಂದೆ ಬಿಡ್ತಿದ್ದಾರೆ ಅನ್ನೋದು ಫೇಲ್ಯೂರ್. ಅಂದ್ರೆ ಅವರ ಸ್ಟ್ರಾಟಜಿಯಲ್ಲಿ ನಂತರ ಲೇಟೆಸ್ಟ್ ಆಗಿ ಅದು ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಅದನ್ನ ಯಾರು ಹೇಳ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಬರೀ ಶಾಸಕರು ಯಾರು ಫಸ್ಟ್ ಟೈಮ್ ಆಯ್ಕೆಯಾದವ್ರು ಬಿಟ್ಟು ಬೇರೆಯವರು ಇಲ್ಲ ಅನ್ನೋ ವಾತಾವರಣ ಆಗೋಯ್ತು. ಫಸ್ಟ್ ಟೈಮ್ ಆಯ್ಕೆಯಾದಂಥ ರಾಜಕಾರಣದಲ್ಲಿ ಅನುಭವ ಇಲ್ಲದ, ಗಾಂಭೀರ್ಯ ಇಲ್ಲದವ್ರು ಮಾತ್ರ ಇವರ ಬೆಂಬಲಿಗರು ಅಂತ. ಬೆಂಬಲಿಗರು ಎಂತವ್ರು ಗೊತ್ತಿರುತ್ತೆ. ಈಗ ಇವ್ರ ಬೆಂಬಲಿಗ ಹೊಸದಾಗಿ ಬಂದವರು, ಅವರ ಹಿನ್ನೆಲೆ ಏನು ಅನ್ನೋದು ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತಿರಲ್ವಾ, ಯಾರು ಏನು ಅನ್ನೋದು ಅಲ್ವಾ. ಸೊ ಇದು ಎಲ್ಲ ವರ್ಕ್ ಅಲ್ಲ. ಈ ಕದಲೂರು ಉದಯನ್ ಅಂತವ್ರು ನಂಗೆ ಬಹಳ ವಿಚಿತ್ರ ಅನ್ಸೋದು. ಕದಲೂರು ಉದಯನ್ ಅಂತವ್ರು, ಕದಲೂರು ಉದಯ್ಗೆ ಟಿಕೆಟ್ ಸಿಕ್ಕಾಗ್ಲೇನೆ ಬೇರೆ ತರದ ಮಾತುಗಳಿದೆ. ಅದೇನು ಅವ್ರ ಹಿನ್ನೆಲೆ ಏನು, ಅವ್ರ ವ್ಯಾಪಾರ ಏನು, ಅದೇನು ಇದೇನು ಅಂತವ್ರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಅಲ್ವಾ. ದಟ್ ಇಸ್ ದ ಥಿಂಗ್. ಅದು ಅವರು ಇಕ್ಬಾಲ್ ಹುಸೇನ್ ಅಂತವ್ರು, ಅವ್ರ ನೆಕ್ಸ್ಟ್ ಟೈಮ್ ಗೆಲ್ಲದ ಕಟ್ಟ ಇರ್ಬೋದು ರಾಮನಗರದಲ್ಲಿ. ಸೊ ಅಂಥವ್ರ ಹತ್ರ ಮಾತನಾಡ್ಸಕ್ ಹೋಗ್ಬಾರ್ದು. ಅವ್ರ ಹತ್ರ ಹೇಳ್ಬೇಕು, ನೀ ಮಾತಾಡ್ಬೇಡ, ನನ್ನ ಬೆಂಬಲಿಗೆ ಮಾತನಾಡೋರು ಬೇರೆಯವರಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಮೂಲ ನಿವಾಸಿಗಳು ಮತ್ತು ವಲಸೆಗಾರರು ಅನ್ನುವ ಡಿಫ್ರೆನ್ಸ್ ಇದೆಯಲ್ಲ, ಮೂಲ ನಿವಾಸಿಗಳೇ ಸಿಗ್ತಿದ್ರು. ಇವ್ರು ಸರಿಯಾಗಿ ಇಟ್ಕೊಂಡಿದ್ರೆ ಮೊಯ್ಲಿ ಎದ್ದು ಮಾತಾಡ್ತಾ ಇದ್ರು. ಮತ್ತೆ ಒಂದೆರಡು ಸಲ ಮಾತಾಡಿದ್ರು. ಹೌದು, ಮೊಯ್ಲಿ ಮಾತಾಡ್ತಾ ಇದ್ರು. ಜನಾರ್ದನ್ ಪೂಜಾರಿ ಇದ್ರು. ಹೌದು, ಹರಿಪ್ರಸಾದ್ನ ಸರಿ ಇಟ್ಕೊಂಡ್ರೆ ಹರಿಪ್ರಸಾದ್. ಹೌದು. ಹೀಗೆ ಸೀನಿಯರ್ಸ್ ಅನ್ನ ಬಿಟ್ಬಿಟ್ಟು ಫಸ್ಟ್ ಅದು ಹೆಂಗಿರ್ತಿತ್ತು ಅಂದ್ರೆ, ಈಗ ಮೊಯ್ಲಿ ಅವರು, ಜನಾರ್ದನ್ ಪೂಜಾರಿ, ಬಿ ಕೆ ಹರಿಪ್ರಸಾದ್ ಈ ತರದವ್ರು ಮಾತಾಡಿದ್ರೆ ಅದು ಅಹಿಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿರೋ ತರ ಇರ್ತಿತ್ತಲ್ವಾ. ಈವನ್ ಸಂಪುಟದೊಳಗೆ ಅವ್ರ ಬೆಂಬಲ ರಾಮಲಿಂಗಾರೆಡ್ಡಿ ಅಂತವ್ರು ಕಾಂಗ್ರೆಸ್ನಲ್ಲಿ ಅಷ್ಟು ವರ್ಷ ಅಂತವ್ರು ಮಾತನಾಡಿದ್ರೆ ಬೆಲೆ. ಅವ್ರು ಯಾರು ಮಾತನಾಡ್ದಾನೆ ಸಣ್ಣ ಪುಟ್ಟವರ ಕೈಯಲ್ಲಿ ಮಾತನಾಡಿಸೋ ಮೂಲಕ ಡಿ ಕೆ ಶಿವಕುಮಾರ್ ತಮ್ಮ ಚಾನ್ಸಸ್ ಏನಿದೆ ಆ ಚಾನ್ಸಸ್ ಅನ್ನೋದು ಬಿಟ್ಬಿಡಿ, ಅವರ ಕಾರ್ಯತಂತ್ರದಲ್ಲಿ ಮೂಲಭೂತವಾದ ಸಮಸ್ಯೆ. ಈಗ ಫೈನಲಿ ಸರ್, ಈಗ 6ನೇ ತಾರೀಕಿಂದ ಬಜೆಟ್ ಅಧಿವೇಶನ. ಈ ಬಜೆಟ್ ಮುಗಿಯೋರ್ಗು ಸುಮ್ನಿರಪ್ಪ ಯಾಕೆ ನಿಮ್ದು ಅನ್ನೋ ತರದೇನ. ಲಾಸ್ಟ್ ಟೈಮು ಈ ಅಧಿವೇಶನ ಸಮಯದಲ್ಲೇ ಹಿಂಗೆಲ್ಲ ಆಗಿತ್ತು, ಚಳಿಗಾಲದ ಅಧಿವೇಶನ ಸಮಯದಲ್ಲಿ. ಆ ಟೈಮಲ್ಲಿ ಇವರು ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್, ಇವ್ರ ಮನೆಗೆ ಬಂದು ನಾಟಿ ಕೋಳಿ ಎಲ್ಲ ತಿಂದೆಲ್ಲ ಆಗಿತ್ತು. ಈಗ ಅದೇ ತಂತ್ರಕ್ಕೆ ಮತ್ತೆ ಹೈಕಮಾಂಡ್ ಮೊರೆ ಹೋಯ್ತಾ, ಅಧಿವೇಶನ ಮುಗ್ಲಿ ಅಲ್ಲಿವರೆಗೂ ಸುಮ್ಮನೆ ಅಂದಿರ್ಬೇಕು. ಆದ್ರಿಂದ ಇದು ಮಧ್ಯಂತರ ವಿರಾಮ. ಇನ್ನು ಸೆಷನ್ ನಡೆಯುತ್ತೆ, ಇನ್ನೇನೂ ಆಗಲ್ಲ. ಅಲ್ಲಿ ಲಾಬಿಲ್ ಕೂತ್ಕೊಂಡು ಕಾಫಿ ಕುಡಿತಾರೆ, ಹೊರಗಡೆ ಬರ್ತಾರೆ, ಸೈನ್ ಹಾಕ್ತಾರೆ, ಬತ್ತೆ ತಗೋತಾರೆ, ಮನೆಗೆ ಹೋಗ್ತಾರೆ, ಸಂಜೆ ಹೊತ್ತೆಲ್ಲ ಹೋಟೆಲ್ ಸಿಕ್ಕತ್ತಾರೆ, ಆರಾಮಾಗಿ ಸಮಾರಾಧನೆ ಮಾಡ್ಕೊತಾರೆ, ಮಾತಾಡ್ಕೊಂಡು ಬೈಕೊಂಡು ಬರ್ತಾರೆ. ನಥಿಂಗ್ ವಿಲ್ ಹ್ಯಾಪನ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತಾಡಿದ್ಕೆ. ನೋಡಿದ್ರಲ್ಲ, ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಅನ್ನೋ ಥರ ಇದು ಕಾಂಗ್ರೆಸ್ನ ಅಧಿಕಾರ ಹಸ್ತಾಂತರದ ಡ್ರಾಮಾ. ಏನು ಹೊಸ ನಾಟಕಗಳನ್ನು ಕರ್ನಾಟಕ ಕಾಣ್ತಾ ಇದೆ. ಈಗ ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದಾಗಿತ್ತು ಖ್ಯಾತ ಪತ್ರಕರ್ತರು, ಹಿರಿಯ ವಿಶ್ಲೇಷಣಕಾರರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಸಂಘಟನಾ ಛತ್ರ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಯಾರು ಧೀಮಂತ ನಾಯಕ ಯಾರು ಸಿದ್ದರಾಮಯ್ಯನವರು. ಬಂದ ನೋಡು ಡಿ ಕೆ ಸಾಹೇಬ. ಕಾಂಗ್ರೆಸ್ನಲ್ಲಿ ಗರ್ಭಗುಡಿ ದೇವರು ಅಂತಂದ್ರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದ್ ರೀತಿ ನರಗಳ ದೌರ್ಬಲ್ಯ ಇದ್ದಂಗೆ ಕಾಣುತ್ತೆ. ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದ್ರೆ ಹೈಕಮಾಂಡ್ನ ಒಲವಿರೋದು ಡಿ ಕೆ ಶಿವಕುಮಾರ್ಗೆ ಅನ್ನುವಂಥದ್ದು. ರಾಜಕಾರಣಕ್ಕೆ ಎಮೋಷನ್ ಇರ್ಕೊಡುದು. ನೀನು ನೀನೇ ಇಲ್ಲಿ ನಾನು ನಾನೇ.